ಆಸೀನರಾಗಿರುವಂಥ ರೈತ ಮುಖಂಡರು, ಕಾರ್ಮಿಕ ಮುಖಂಡಗಳು ಮತ್ತು ಎಲ್ಲ ಕಾರ್ಮಿಕ ಬಂಧುಗಳು, ರೈತರ ಬಂಧುಗಳಿಗೆ ಇವತ್ತು ನಾವು ಈ ಥರ ಒಗ್ಗಟ್ಟಾಗಿ ಈ ಫ್ರೀಡಮ್ ಪಾರ್ಕಲ್ಲಿ ಸೇರಿರೋದು, ಇದು ಯಾವಾಗಲೂ ಪ್ರತಿ ಸಲನೂ ನಾವು ಹೋರಾಟ ಮಾಡ್ತಾನೇ ಇದ್ದೀವಿ. ರೈತರ ಬಗ್ಗೆ ಎಷ್ಟೊಂದು ಒಂದು ಅನ್ಯಾಯ ನಡೀತಾ ಇದೆ. ಕಾರ್ಮಿಕರ ಕಾನೂನುಗಳನ್ನು 26 ಕಾನೂನು ತೆಗೆದು 4 ಕಾನೂನು ಮಾಡಿಬಿಟ್ಟು ಮೋದಿಯವರು ಮುಖ್ಯವಾಗಿ ಅವರು ಇಷ್ಟು ದಿವಸ ಸೈಲೆಂಟ್ ಆಗಿದ್ದು ಬಿಹಾರ್ ಎಲೆಕ್ಷನ್ಗೋಸ್ಕರ ಕಾಯ್ತಾ ಇದ್ರು. ಬಿಹಾರ್ ಎಲೆಕ್ಷನ್ ಆದ ಕೂಡಲೇ ಅವರಿಗೆ 2 ಕೊಂಬು ಬಂತು. ಮತ್ತೆ ಅವಾಗ ಯಾವುದು ಹಿಂದೆ ಮುಂದೆ ನೋಡೋದೇ ಇದನ್ನು ಇಷ್ಟು ದಿವಸ ತಡೆದೇ ಇಟ್ಟಿರುವಂಥ ಕಾನೂನುಗಳನ್ನ ಇವತ್ತು ಕೊಟ್ಟುಬಿಟ್ಟು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಸೊ ಇದಕ್ಕೆ ನಾವು ಎಲ್ಲರೂ ಹೋರಾಟ ಮಾಡಿ ವಿರೋಧ ಮಾಡ್ತಾ ಇದ್ದೀವಿ. ಅವರ ಕಿವಿಗೆ ಹೋಗಬೇಕು. ಇವತ್ತಿನ ದಿವಸ ರೈತರು ಮತ್ತು ಕಾರ್ಮಿಕರು ದೇಶದ 2 ಕಣ್ಣುಗಳಿದ್ದಂಗೆ ಅನ್ನೋದನ್ನು ಅವರ ಗಮನಕ್ಕೆ ಬರಬೇಕು. ನಾವು ನಮ್ಗೆ ಎದುರಾಕೊಂಡು ಯಾವ ಗವರ್ಮೆಂಟ್ ಇರಲ್ಲ. ಹೋದ ಸಲ ಇದೇ ರೀತಿ 2023ರಲ್ಲಿ ಕರ್ನಾಟಕದಲ್ಲಿ ನಾವು BJPಯನ್ನು ಓಡಿಸಿ ಕಾಂಗ್ರೆಸ್ ಬರಬೇಕಂತ ನಾವು ಎಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಿ ಅದಕ್ಕೆ ಸಪೋರ್ಟ್ ಮಾಡಿದವರಿಂದ ಇವತ್ತಿನ ದಿವಸ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಬಂದಿದೆ. ಅದೇ ಥರ ನಾವು ಸೆಂಟ್ರಲ್ಲೂ MP ಎಲೆಕ್ಷನ್ನಲ್ಲೂ ಕರ್ನಾಟಕದಲ್ಲಿ ನಮಗೆ ಜಾಸ್ತಿ BJPಗಿಂತ ಕಾಂಗ್ರೆಸ್ನವ್ರದ್ದು ಜಾಸ್ತಿ ಸೀಟ್ಗಳು ಬರೋ ಥರ ಮಾಡಿದ್ದೀವಿ. ಸೊ ಇದಕ್ಕೆ ಅವರು ತಿಳ್ಕೋಬೇಕು. ಮುಂದಿನ ಎಲೆಕ್ಷನಲ್ಲಿ ಮತ್ತೆ ತಿರ್ಗಾ ನಮ್ಮಲ್ಲಿ ಬಂದಾಗ ಅವ್ರಿಗೆ ಯಾವ ಮೂಲಕ ಇಟ್ಕೊಂಡು ಬರ್ತಾರೆ ಅನ್ನೋದು ನೋಡಬೇಕು. ನಾವು ಇವತ್ತಿನ ದಿವಸ ನೋಡಿ, ಮೋದಿಯವರು ಯಾವುದೇ ಒಂದು ಎಲೆಕ್ಷನ್ ಇರೋ ಟೈಮ್ನಲ್ಲಿ ಒಂದೊಂದು ಪಾಠ ಹೇಳ್ತಾರೆ ನಮಗೆ, ಎಲ್ಲರಿಗೂ ಅನುಕೂಲ ಆಗುವ ಥರ. ಏನೋ ಒಂದು ಎಕ್ಸಾಂಪಲು, PFದು ಪೆನ್ಷನ್ನ 1,000 ರೂಪಾಯಿ ಪೆನ್ಷನ್ ಇರೋದನ್ನ 3,000 ಮಾಡ್ತೀನಿ, 7,000 ಮಾಡ್ತೀನಿ ಅಂತ ಪ್ರಚಾರ ಮಾಡಿದರು. ಯಾವುದೂ ಮಾಡಲಿಲ್ಲ. ಉದ್ಯೋಗದ ಬಗ್ಗೆ ಎಲ್ಲನೂ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಕೆಲಸಗಳು ಕೊಡಿಸ್ತಾ ಇದ್ದಾರೆ. ಎಲ್ಲರಿಗೂ ಉದ್ಯೋಗ ಕೊಟ್ಟುಬಿಟ್ರೆ ಅದರಲ್ಲಿ ಎಷ್ಟು ಅವರಿಗೆ 40-50 ಸಾವಿರ ರೂಪಾಯಿ ಸಂಬಳ ಕೊಡಬೇಕಾಗುತ್ತೆ ಅಂತೇಳಿ ಎಲ್ಲ ಕಡೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ 2 ಕಡೆನೂ ಬರೀ ಕಾಂಟ್ರಾಕ್ಟಲ್ಲಿ ಕೊಟ್ಟುಬಿಟ್ಟು ಬರೀ 15,000 20,000ದಲ್ಲಿ ಕೆಲಸ ತಗೊಂಡು ಅವರಿಗೆ ರಾತ್ರಿ ಹಗಲು ದುಡಿಸ್ಕೊತಾರೆ. ಯಾವತ್ತು ಕೆಲಸದಿಂದ ತೆಗಿತಾರೆ ಅನ್ನೋದನ್ನು ಅನುಮಾನ ಇದೆ, ಹೇಳೋಕ್ಕೆ ಆಗಲ್ಲ. ಸೊ ಇವತ್ತು ಮಾಡಿರುವ ಕಾನೂನುಗಳಲ್ಲಿ ಎಲ್ಲನೂ ಮಾಲೀಕರ ಪರವಾಗಿದೆ. ಕಾರ್ಮಿಕರಿಗೆ ಯಾವ ಹಕ್ಕು ಇಲ್ಲ, ರೈತರಿಗೂ ಯಾವುದು ಬೇಡಿಕೆಗಳಿಗೂ ಈಡೇರಿಸಲಾಗದಂಥ ಪರಿಸ್ಥಿತಿ ಈ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ರಾಜ್ಯ ಸರ್ಕಾರವೂ ಅದೇ ಥರ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ನಮಗೆ ಈ ಸಲ ಅವ್ರೇನಾದರೂ ಮಾಡಲಿಲ್ಲ, ನಮ್ಮ ಬೇಡಿಕೆಗಳ ಬಗ್ಗೆ ಏನು ಕೇಂದ್ರ ಸರ್ಕಾರ ಏನು ಇಂಪ್ಲಿಮೆಂಟ್ ಮಾಡಿದೆ ಅಂದರೆ ಇಲ್ಲಿನೂ BJP ಗೌರ್ಮೆಂಟ್ ಇದ್ದರೆ ನಾವು ಯೋಚನೆ ಮಾಡಬೇಕಾಗುತ್ತೆ. ಯಾಕಂದರೆ ಅವ್ರು ಏನು ಹೇಳಿದ ಪಾಠ ಇವಾಗ BMSನವರು ಈ 4 ಕಾನೂನುಗಳನ್ನು ಇಂಪ್ಲಿಮೆಂಟ್ ಮಾಡಿರೋದಕ್ಕೆ ಕ್ಲೀನಾಗಿ ಅವ್ರಿಗೆ ಸಂಭ್ರಮವಾಗಿ ಹೇಳ್ಕೊಂಡಿದ್ದಾರೆ, ಮಾಡಿದ್ದಕ್ಕೆ ಸ್ವಾಗತವನ್ನು ಮಾಡಿದ್ದಾರೆ. ಅದೇ ಥರ ಇಲ್ಲಿ ಕರ್ನಾಟಕದಲ್ಲಿ BJP ಗೌರ್ಮೆಂಟ್ ಇದ್ದರೆ ಅದು ಆಗುತ್ತೆ. ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ. ಇವತ್ತಿನ ದಿವಸ ಮುಖ್ಯಮಂತ್ರಿಯವರು ಕರ್ನಾಟಕದ ಎಲ್ಲ ಮಂತ್ರಿಗಳು ಇದನ್ನು ತಿಳ್ಕೊಂಡು ಅದನ್ನು ಯಾವುದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಬಿಡಬಾರ್ದು ಅನ್ನೋದು ಒಂದು ಉದ್ದೇಶದಿಂದ ನಾವು ಕಾರ್ಮಿಕ ಸಂಘಟನೆಗಳು ಮತ್ತು ರೈತ ಸಂಘಟನೆಗಳನ್ನು ಹೋರಾಟ ಮಾಡಿ ಅವರ ಗಮನಕ್ಕೆ ಇವತ್ತು ತರಬೇಕಾಗಿದೆ. ಇವಾಗ ನಾವು ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ರೂ ಯಾವ ಮಂತ್ರಿ ಬರ್ತಾರೋ ಗೊತ್ತಿಲ್ಲ. ನಮ್ಮ CM ಅಂತೂ ಬರೋದು ಸುಳ್ಳು, ಹೇಳ್ತಾರೆ ಬರ್ತಾರೆ ಅಂತ ಪ್ರಚಾರ ಮಾಡ್ತಾರೆ. ಅವರು ಬರೋದಿಲ್ಲ, ಅವ್ರ ಹತ್ರ ನಾವು ಹೋಗ್ಬೇಕು. ಆ ಥರ ಯಾವುದೇ ಮಂತ್ರಿ ಬಂದರೂ ತಗೊತಾರೆ, ಆಯಿತು ಇಲ್ಲಿ ಹೇಳಿಬಿಡ್ತಾರೆ, ನಾವು ಗ್ಯಾರಂಟಿ ನಿಮಗೆ ಅಶ್ಯೂರೆನ್ಸ್ ಕೊಟ್ಟು ಇವೆಲ್ಲ ನಾವು ನೆರವೇರಿಸ್ತೀವಿ, ನೀವು ಪ್ರೊಟೆಸ್ಟ್ ಮಾಡೋದನ್ನು ನಿಲ್ಲಿಸಿ ಅಂತ ಹೇಳಿಬಿಟ್ಟು ಹೋಗ್ತಾರೆ ಹೊರತು ಅದನ್ನು ಇಂಪ್ಲಿಮೆಂಟ್ ಮಾಡೋದು ಮಾತ್ರ ಇಮ್ಮಿಡಿಯೇಟ್ ಮಾಡೋದಿಲ್ಲ. ಸೊ ಅದರಿಂದ ನಾವೆಲ್ಲರೂ ಒಗ್ಗಟ್ಟಾಗಿ ನಾವು ನಡೀತಾ ಇರಬೇಕು. ಈ ಥರ ಹೋರಾಟಗಳು ಮಾಡ್ತಾನೆ ಇರಬೇಕು. ಅದಕ್ಕೂ ಇನ್ನೂ ಜನ ಸೇರಿಸಿಬಿಟ್ಟು ನಾವು ಪ್ರೊಟೆಸ್ಟ್ ಮಾಡಬೇಕು. ಎಲ್ಲ ಜಿಲ್ಲಾದಲ್ಲಿನೂ ಮತ್ತು ರಾಜ್ಯದಲ್ಲಿ ಎಲ್ಲ ಕಡೆನೂ ನಾವು ಮಾಡ್ತಾ ಇದ್ದರೆ ಅದಕ್ಕೆ ಕೇಂದ್ರ ಸರ್ಕಾರಕ್ಕೂ ಗೊತ್ತಾಗುತ್ತೆ. ಇಲ್ಲಿ ಭಾಳಷ್ಟು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ನಮಗೆ ಅಗೇನೆಸ್ಟ್ ಕೆಲಸಗಳು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾದರೆ ಮಾತ್ರ ನಮಗೆ ಏನಾದರೂ ಬೆನಿಫಿಟ್ ಸಿಗುತ್ತೆ. ಏನಾದರೂ ಒಂದು ಆಗುವನ್ನು ಸ್ವಲ್ಪ ತಡೆಯೋಕ್ಕೆ ಆಸೆ ಸಿಗುತ್ತೆ ನಮಗೆ. ಸೊ ಇದನ್ನೆಲ್ಲ ಮನದಲ್ಲಿ ಇಟ್ಕೊಂಡು ಎಲ್ಲ ಬೆಲೆ ಏರಿಕೆಗಳು ಯಾವ ಥರ ಬಂದಿದೆ, ಅದರ ಜೊತೆಲಿ ಎಷ್ಟೊಂದು ಫೈನ್ಗಳಂತವೆ. RTL ಟ್ರಾಫಿಕ್ ನಿಲ್ಲಲಿ ಫೈನ್ಗಳು ಹಾಕೋದು, ಎಲೆಕ್ಟ್ರಿಕ್ದು, ವಾಟರ್ ಬಿಲ್ಲು ಎಲ್ಲನೂ ಜಾಸ್ತಿ ಮಾಡಿದೆ ಗೌರ್ಮೆಂಟ್. ಏನಿವತ್ತು ನಮಗೆ ಗ್ಯಾರಂಟಿಗಳಂತ ಕೊಟ್ಕೊಂಡು ಬಂದು ಬೇರೆಯವರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡಿದ್ವಿ. ಮುಂದಿನ ಎಲೆಕ್ಷನ್ನಲ್ಲಿ ಏನು ಪರಿಸ್ಥಿತಿ ಬರುತ್ತೆ ಅವರು ತಿಳ್ಕೋಬೇಕು.
ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ನಾವು ಇವತ್ತಿನ ದಿವಸ ಈ ಹೋರಾಟಕ್ಕೆ ಮಂತ್ರಿಗಳು ಯಾರೇ ಬಂದರೂ ಅವರಿಗೆ ಪ್ರೊಟೆಸ್ಟ್ ಮಾಡಬೇಕು. ನಮ್ಮ ಕೂಗು, ನಮ್ಮ ಬೇಡಿಕೆಗಳನ್ನು ಅವ್ರ ಮುಂದೆ ಇಟ್ಕೊಂಡು ನೆಕ್ಸ್ಟ್ ಮುಖ್ಯಮಂತ್ರಿ ಹತ್ರನೂ ಕೂತ್ಕೊಂಡು ಇದನ್ನು ಬಗೆಹರಿಸಬೇಕು, ಅಶ್ಯೂರೆನ್ಸ್ ಕೊಡಬೇಕು, ಇಂಪ್ಲಿಮೆಂಟ್ ಮಾಡಬೇಕದು. ಸುಮ್ಮನೆ ಮಾಡ್ತೀನಂತ ಅಶ್ಯೂರೆನ್ಸ್ ಕೊಟ್ಟಕ್ಕೆ ನಾವು ಒಪ್ಪಲೇಬಾರ್ದು. ಅವ್ರು ರೈಟಿಂಗ್ನಲ್ಲಾದರೂ ಕೊಡಬೇಕು, ಇಲ್ಲ ಅಶ್ಯೂರೆನ್ಸ್ ಕೊಟ್ಟು ಅದನ್ನು ನೆರವೇರಿಸಬೇಕಂತ ಹೇಳಿಬಿಟ್ಟು ಇವತ್ತು ಮಾತಾಡೋಕ್ಕೆ ಆಸ್ಪದ ಕೊಟ್ಟಿರುವಂಥ ಎಲ್ಲರಿಗೂ ನನ್ನ ನಮಸ್ಕಾರ. ಥ್ಯಾಂಕ್ ಯು ಮ್ಯಾಮ್. ನಾಗನಾಥ್ ಅವರಿಗೆ ಅಭಿನಂದನೆಗಳು. ಸಿದ್ದಗೌಡ ಮೋದಿಗೆ ಅವರು